ಒಟ್ಟು 6 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಬೆಳಗ್ಗೆ 8:45ರ ಸುಮಾರಿಗೆ ನಡೆದಿರುವಂತಹ ಈ ಒಂದು ಘಟನೆ, ಪತಿ ಸಾವಿನ ಸುದ್ದಿ ತಿಳಿದು ಅಜಿತ್ ಪವಾರ್ ಪತ್ನಿಗೆ ಶಾಕ್ ಆಗಿದೆ. ಬಾರಾಮತಿಯತ್ತ ಅಜಿತ್ ಪವಾರ್ ಕುಟುಂಬದವರು ಕೂಡ ಆಗಮಿಸ್ತಾ ಇದ್ದಾರೆ. ಅಜಿತ್ ಪವಾರ್ ಪತ್ನಿ ಪುತ್ರಿ ಬಾರಾಮತಿಯತ್ತ ತಮ್ಮ ಪಯಣವನ್ನ ಬೆಳೆಸ್ತಾ ಇದ್ದಾರೆ. ಅಜಿತ್ ಪವಾರ್ ಜೊತೆ ಇನ್ನೂ 5 ಕೂಡ ಸಾವನ್ನಪ್ಪಿರುವಂತಹ ಮಾಹಿತಿ ಸಿಗ್ತಾ ಇದೆ. 2 ಬಾಡಿಗಾರ್ಡ್ಗಳು, 2 ಸಹಾಯಕರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಓರ್ವ ಎನ್ಸಿಪಿ ಕಾರ್ಯಕರ್ತ ದುರ್ಮರಣವನ್ನಪ್ಪಿದ್ದಾರೆ. ಪತಿ ಸಾವಿನ ಸುದ್ದಿ ತಿಳಿದು ಅಜಿತ್ ಪವಾರ್ ಪತ್ನಿ ಸಹಜವಾಗಿಯೇ ಶಾಕ್ ಆಗಿರುತ್ತೆ. ಬಾರಾಮತಿಯತ್ತ ಇದೀಗ ಅಜಿತ್ ಪವಾರ್ ಅವರ ಕುಟುಂಬಸ್ಥರು ಆಗಮಿಸ್ತಾ ಇದ್ದಾರೆ. ಸಹಜವಾಗಿಯೇ ಬೆಳಿಗ್ಗೆ ಇದ್ದಂತಹ ವ್ಯಕ್ತಿ, ನಮ್ಮ ಜೊತೆ ಮನೆಯಿಂದ ಹೊರಟಿದಂತಹ ವ್ಯಕ್ತಿ ಈ ತರ ವಿಮಾನದಲ್ಲಿ ಅಪಘಾತಕ್ಕೀಡಾಗ್ತಾರೆ ಅಂತಂದ್ರೆ ನಿಜಕ್ಕೂ ಕುಟುಂಬಸ್ಥರಿಗೆ ಶಾಕ್ ಆಗೇ ಆಗಿರುತ್ತೆ. ತಮ್ಮ ಪ್ರೈವೇಟ್ ಜೆಟ್ ನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಂತಹ ಅಜಿತ್ ಪವಾರ್ ಅವರು ಇದೀಗ ದುರ್ಮರಣವನ್ನಪ್ಪಿದ್ದಾರೆ ಅಪಘಾತದಲ್ಲಿ. ವಿಮಾನದಲ್ಲಿ ಇದ್ದವರೆಲ್ಲರೂ ಕೂಡ ಕ್ಷಣ ಮಾತ್ರದಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ಒಟ್ಟು 6 ಜನ ಪ್ರಯಾಣವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. 6 ಜನರು ಕೂಡ ಈ ವಿಮಾನ ಪತನ ಆಗ್ತಾ ಇದ್ದಂತೆಯೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಂಕಿಯ ಕೆನ್ನಾಲಿಗೆ ಎಷ್ಟರ ಮಟ್ಟಿಗೆ ಹೊತ್ತಿ ಉರಿತಾಯ್ತು ಅನ್ನೋದನ್ನ ಕೂಡ ನಾವು ಗಮನಿಸಿದ್ವಿ ದೃಶ್ಯಾವಳಿಗಳನ್ನ ಕಂಡಂತಹ ಸಂದರ್ಭದಲ್ಲಿ. 2 ಬಾಡಿಗಾರ್ಡ್ಗಳು ಕೂಡ ಇದ್ರು, ಸಹಾಯಕರು ಇದ್ರು, ಓರ್ವ ಎನ್ಸಿಪಿ ಕಾರ್ಯಕರ್ತ ಕೂಡ ಇದ್ರು ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ತುರ್ತು ಭೂಸ್ಪರ್ಶ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಮಾನ ಪತನವಾಗಿದೆ. ತುರ್ತು ಭೂಸ್ಪರ್ಶವನ್ನ ಮಾಡೋದು ಯಾಕೆ? ಏನಾದ್ರೂ ಸಮಸ್ಯೆಗಳು ಇತ್ತು ಅಂತಂದ್ರೆ ತುರ್ತು ಭೂಸ್ಪರ್ಶವನ್ನ ಮಾಡ್ತಾರೆ.